ಮನೆಗಳ್ಳರ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದ ಕಂಪ್ಲಿ ಪೊಲೀಸರು. ಕಂಪ್ಲಿ ಪಟ್ಟಣದ ವಿನಾಯಕ ನಗರ ಹಾಗೂ ತಾಲೂಕಿನ ಸಣಾಪುರ ಗ್ರಾಮದಲ್ಲಿ ರಾತ್ರಿ ವೇಳೆ ಮನೆಗಳ್ಳತನ ಮಾಡಿದಂತಹ ಆರೋಪಿಗಳನ್ನು ಸೆರೆ ಹಿಡಿಯುವಲ್ಲಿ ಕಂಪ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪಟ್ಟಣದ ವಿನಾಯಕ ನಗರದಲ್ಲಿ ಹಾಗೂ ಸಣಾಪುರ ಗ್ರಾಮದಲ್ಲಿ ರಾತ್ರಿ ವೇಳೆ ಬೀಗ ಮುರಿದು ಮನೆಗಳ್ಳತನ ಮಾಡಿದ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 5 ತೊಲೆ ಬಂಗಾರದ ಆಭರಣಗಳು, 18 ತೊಲೆ ಬೆಳ್ಳಿ ಆಭರಣಗಳು ಹಾಗೂ ನಗದು ಹಣ ರೂಪಾಯಿ 30,000 ಮತ್ತು ಮನೆಗಳ್ಳತನ ಮಾಡಲು ಬಳಸುತ್ತಿದ್ದ ಒಂದು ಬಜಾಜ್ ಕಂಪನಿಯ ಡಿಸ್ಕವರಿ ಮೋಟಾರ್ ಸೈಕಲ್ ದ್ವಿಚಕ್ರ ವಾಹನ, ಈ ಎಲ್ಲ ಸೇರಿ ಒಟ್ಟು 4,50,000 ಬೆಲೆ ಬಾಳುವ ಬಂಗಾರ, ಬೆಳ್ಳಿ ಮತ್ತು ಮೋಟಾರ್ ಸೈಕಲ್ ಅನ್ನು ಬಳ್ಳಾರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಆದ ರಂಜಿತ್ ಕುಮಾರ್ ಬಂಡಾರು ಅವರು ಮತ್ತು ಎಎಸ್ಪಿಗಳು ಆದಂತಹ ರವಿಕುಮಾರ್, ನವೀನ್ ಕುಮಾರ್ ಹಾಗೂ ತುರುನಗಲ್, ಉಪವಿಭಾಗದ ಡಿವೈಎಸ್ಪಿ ಪ್ರಸಾದ್ ಗೋಖಲೆ ಮಾರ್ಗದರ್ಶನದಲ್ಲಿ ಪತ್ತೆ ಕಾರ್ಯಕ್ಕಾಗಿ ಕಂಪ್ಲಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಪ್ರಕಾಶ್ ಮಾಳಿ ಅವರ ನೇತೃತ್ವದಲ್ಲಿ ಕಂಪ್ಲಿ ಪೊಲೀಸ್ ಠಾಣೆಯ ತನಿಖೆ ವಿಭಾಗದ ಪಿಎಸ್ಐ ಬಿಎಸ್ ನಾಯ್ಡು, ಎಎಸ್ಐ ಬಿ ಬಸವರಾಜು ಸಿಬ್ಬಂದಿಯ ನೇತೃತ್ವದ ತಂಡ ಆರೋಪಿಗಳನ್ನು ಬಂಧಿಸಿ ಪ್ರಕರಣ ದಾಖಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಂಪ್ಲಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಆದ ದತ್ತಾತ್ರೇಯ, ವಿಜಯಕುಮಾರ್, ಮಲ್ಲೇಶ್ ರಾಥೋಡ್, ತಿಮ್ಮಯ್ಯ, ಸ್ಯಾಮುವೆಲ್, ಸತ್ಯನಾರಾಯಣ, ಮುತ್ತುರಾಜ್, ಗಾದಿ, ಲಿಂಗಪ್ಪ, ವಿಶ್ವನಾಥ, ಮಾರುತಿ, ಮಲ್ಲಿಕಾರ್ಜುನ್ ಸೇರಿ ಮತ್ತಿತರರು ಹಾಜರಿದ್ದರು. ರಾಮಸಾಗರ ಪರೀಕ್ಷಾ ಕೇಂದ್ರ ನಕಲುನಲ್ಲಿ ಮೇಲುಗೈ ಅಂತೆ. ಕಂಪ್ಲಿಯ 4 ಎಕ್ಸಾಮ್ ಸೆಂಟರ್ಗಳಲ್ಲಿ ನಕಲು ಜೋರು. ಖಾಸಗಿ ಶಾಲಾ ಶಿಕ್ಷಕರಿಂದ ನಕಲುಗೆ ನಾಂದಿ. ನಕಲಿನಲ್ಲಿ ಅನುದಾನಿತ ಮತ್ತು ಖಾಸಗಿ ಶಾಲಾ ಶಿಕ್ಷಕರ ಕೈವಾಡ. ಪರೀಕ್ಷಾ ಕೇಂದ್ರದ 100 ಮೀಟರ್ ಒಳಗಡೆ ಜೆರಾಕ್ಸ್ ಸೆಂಟರ್ ಓಪನ್. ಇಲಾಖೆಯ ಆದೇಶವನ್ನ ಗಾಡಿಗೆ ತುರಿದ ಮುಖ್ಯ ಅಧೀಕ್ಷಕರು. ಟಫ್ ರೂಲ್ಸ್ ನಲ್ಲೂ ಕಾಪಿಗೆ ಕೈ ಹಾಕಿದ್ರ ಶಿಕ್ಷಕರು. ಕಾಪಿ ಕೊಡೋ ದೃಶ್ಯ ಸಿದ್ದಿ ಟಿವಿ ಕ್ಯಾಮರಾದಲ್ಲಿ ಸೆರೆ. ನಕಲಿಯ ಅಸಲಿ ಕಹಾನಿ ಸಿದ್ದಿ ಟಿವಿಯಲ್ಲಿ. ನಿರೀಕ್ಷಿಸಿ ನಮ್ಮ ಪ್ರಶ್ನೆಗೆ